ಪೊಲೀಸ್ ಇಲಾಖೆಯ ತಲೆ ತಗ್ಗಿಸುವಂತಹ ಕೃತ್ಯ ಇದೀಗ ಬೆಳಕಿಗೆ ಬಂದಿದೆ. ರಾಜ್ಯದಲ್ಲಿ ದಿನೇ ದಿನೇ ದೌರ್ಜನ್ಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ನಡೀತಾ ಇದೆ. ಕೊಲೆಗಳು ನಮ್ಮ ದೇಶದಲ್ಲಿ ಕ್ರೈಮ್ ನಮ್ಮ ರಾಜ್ಯ ನಂಬರ್ 1 ಸ್ಥಾನಕ್ಕೆ ಹೋಗ್ತಾ ಇದೆ. ಮುಖ್ಯಮಂತ್ರಿ ಕುಲಕತೆ ನಿಭಾಯಿಸಲು ಸೋತು ಹೋಗಿದ್ದಾರೆ ಅಥವಾ ಪೊಲೀಸ್ ಇಲಾಖೆ ನಿದ್ದೆ ಮಾಡ್ತಾ ಇದೆಯಾ? ವೋಟ್ ಹಾಕಿ ಗೆಲ್ಲಿಸಿದ್ದಕ್ಕೆ ಇದೇನಾ ಉತ್ತರ? ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸಾಹೇಬ್ರೆ ಜನಗಳ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದು ಯಾರು ಉತ್ತರ ಕೊಡ್ತಾರೆ ಹೇಳಿ? ವೋಟ್ ಹಾಕಿರೋ ಜನಗಳಿಗೆ ಸರ್ಕಾರ ಕೊಡ್ತಾರಾ ಉಡುಗೊರೆ? ಇದೇನಾ? ಯಾರನ್ನ ನಂಬಬೇಕು? ಒಂದು ಮುಖ್ಯಮಂತ್ರಿ ತವರೂರಲ್ಲೇ ಕನಕಪುರ ಮಂಕಿ ಪೊಲೀಸ್ ಅಧಿಕಾರಿ ಅಭಿನಂದ್ ಗೌಡ 16 ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿ ದೌರ್ಜನ್ಯವನ್ನ ಎಸಗಿದ್ದಾರೆ. ಹೀಗಾದ್ರೆ ಯಾರಿಗೆನ್ನ ಮಹಿಳೆಗೆ ರಕ್ಷಣೆ ಇಲ್ಲದಿದ್ದಾಗ ಜನಸಾಮಾನ್ಯರ ರಕ್ಷಣೆ ಮಾಡ್ತಾರಾ? ಇಂತಹ ಸರ್ಕಾರ ನಮಗೆ ಬೇಕಾ ಎಂದು ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪೋಕ್ಸೋ ಪ್ರಕರಣದಲ್ಲಿ ಅರೆಸ್ಟ್ ಆದ ಮಂಕಿ ಪಿಎಸ್ಐ ಅಭಿನಂದ ಪೊಲೀಸ್ ಬಂಧನದಲ್ಲಿದ್ದಾರೆ. ಪೊಲೀಸ್ ಇಲಾಖೆಯು ತಲೆ ತಗ್ಗಿಸಬೇಕಾದ ಘಟನೆ ನಡೆದಿದೆ. 16 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿಬಂದಿದೆ. ಶನಿವಾರ ತಡರಾತ್ರಿ ಪಿಎಸ್ಐ ಬಂಧನವಾಗಿದೆ. ಭಟ್ಕಳದ ರೂರಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಂಧನಕ್ಕೆ ಒಳಗಾದ ಪಿಎಸ್ಐ ಕೆಲವು ತಿಂಗಳ ಹಿಂದಷ್ಟೇ ಮಂಕಿ ಠಾಣೆಗೆ ಬಂದಿದ್ದ ಪಿಎಸ್ಐ ಯಲ್ಲಾಪುರ ಮೂಲದ ಅಪ್ರಾಪ್ತ ಜೊತೆ ಪಿಎಸ್ಐ ಸಂಪರ್ಕ ಇತ್ತು ಎನ್ನುವ ಮಾಹಿತಿ ಲಭ್ಯವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿದೆ. ಭಟ್ಕಳ ಮಾರುಕಟ್ಟೆ ಪ್ರಕರಣ ಕಡೆಯಿಂದ ಫೋಕ್ಸೋ ದೂರು ದಾಖಲಾಗಿದೆ. ದೂರಿನ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಕ್ರಮವನ್ನ ಕೈಗೊಂಡಿದ್ದಾರೆ ಪೊಲೀಸರು. ಭಟ್ಕಳ ಮಂಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ NK, ಬೆಂಗಳೂರು.